ಹೆಂಗಾದ್ರೂ ಆಗಲಿ ಈ ವಿಷಯ ನಮ್ಮಮ್ಮನ ಹತ್ರ ಹೇಳ್ಬೇಕು. ನನಗೆ ತುಂಬಾ ಭಯ ಆಗ್ತೈತೆ. ಈ ವಿಷಯ ಫಸ್ಟ್ ನಮ್ಮ ಅಮ್ಮನ ಹತ್ರ ಹೇಳ್ಬೇಕು. ಅಮ್ಮ ಹಿಂಗೆ ಆಗೈತೆ, ಅವಳು ಇವಾಗ ನನ್ನ ಮೇಲೆ ಆಗ್ತಾ ಇದ್ದಾಳೆ, ಇದನ್ನೆಲ್ಲನ ತೆಗೆದು ಅಂತ ಹೇಳಿ ಅಮ್ಮನ ಹತ್ರ ಹೇಳ್ತೀನಿ. ಅಮ್ಮ, ನಮ್ಮಮ್ಮ ಏನಂತಾರೋ ಏನೋ, ನನಗೆ ತುಂಬ ಭಯ ಆಗ್ತೈತೆ. ಗೊತ್ತಿಲ್ಲದೆ ಇವಳು ಸವಾಸ ಮಾಡಿದ್ದಕ್ಕೆ ಯಪ್ಪ ಏನಪ್ಪ ತಲೆನೋವು. ಅಯ್ಯೋ ದೇವ್ರೆ, ನಾನೇನೋ ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ, ಆದರೆ ಈ ರೀತಿ ಮಾಡ್ಕೊಬಿಟ್ಟು ಈ ಅಪರಾಧ ನನ್ನ ಮೇಲೆ ಹಾಕ್ಬೇಕು ಅಂತ ಅಲ್ಲೇ ನಾನು ಇಷ್ಟಪಟ್ಲೋ ಏನೋ. ನಾನು ಸುಮ್ಮನೆ ಇರ್ತಿದ್ದೆ. ನಾನು ನೋಡಿ ನೋಡಿ ಕೆಣಕಿ ಅವಳೇ ಇಷ್ಟಪಟ್ಟಿದ್ದು. ನಾನು ಬಿಡು ತುಂಬ ಇಷ್ಟಪಡ್ತಾಳಲ್ಲ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೆ, ಆದರೆ ನಿಂತವಳು ಅಂತ ಗೊತ್ತಿರಲಿಲ್ಲ ನನಗೆ. ಈ ಅಪರಾಧ ನನ್ನ ಮೇಲೆ ಹಾಕಬೇಕು, ನನ್ನ ಮೇಲೆ ಹಿಂಗೆ ಕೆಟ್ಟ ಹೆಸರು ಒತ್ತಿಸ್ಬೇಕು ಅಂತಲೇ ಹಿಂಗೆ ಮಾಡಿರೋದು ಅವಳು. ನನಗೆ ಕೆಟ್ಟ ಹೆಸರು ತರಬೇಕು ಅಂತಲೇ ಹಿಂಗೆ ಮಾಡಿದ್ದಾಳೆ ಇವಳು. ನಿಜ, ನನ್ನ ಮೇಲೆ ಹಿಂಗೆ ಮಾಡಬೇಕು ಅಂತಲೇ ಅವಳು ಉದ್ದೇಶ ಇಟ್ಕೊಂಡು ಮಾಡಿರೋದು. ಆದರೆ ನಂದಿದ್ರಲ್ಲಿ ಏನೂ ತಪ್ಪಿಲ್ಲ, ನನಗೆ ಗೊತ್ತೈತೆ. ನಂದಿದ್ರಲ್ಲಿ ಏನೂ ತಪ್ಪಿಲ್ಲ, ನನಗೆ ಭಯ ಆಗ್ತೈತೆ. ನಮ್ಮ ಅಮ್ಮನಿಗೆ ಹೇಳ್ತೀನಿ. ಅಮ್ಮ, ಅಮ್ಮ, ಏನಶು? ಅಮ್ಮ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಮ್ಮ. ಏನಪ್ಪ, ಏನು ಮಾತಾಡಬೇಕು? ಅಮ್ಮ, ನೀನು ನನ್ನ ಬೈಬೇಡ ಪ್ಲೀಸ್. ನನ್ನ ಏನು ಅನ್ಬೇಡ ಅಮ್ಮ. ಏನು ಅನ್ನಲ್ಲ, ಬೈಯಲ್ಲ ಅನ್ನೋದಾದರೆ ಹೇಳ್ತೀನಿ. ನಂದಿದ್ರಲ್ಲಿ ಏನೂ ತಪ್ಪಿಲ್ಲ. ಅದೇನಂತ ಹೇಳಲ್ಲ, ಹೇಳ್ದಲೇನೆ ಸುಮ್ಮನೆ ಬೈಬೇಡ ನನ್ನ ಅಂತ ಹೇಳಿದ್ರೆ ಫಸ್ಟ್ ಹೇಳ ಅದೇನಂತ ಹೇಳಿ. ಏನಾಯ್ತು ಏನು? ಅದ್ಯಾಕೆ ಹಂಗೆ ಬೇಜಾರಾಗಿದೆಯಾ? ಯಾಕಪ್ಪ ಏನಾಯ್ತು ಹೇಳ. ಅದೇನಿದ್ರು ಮುಚ್ಚಿಕ್ಬೇಡ, ಅದೇನಿದ್ರು ನಂತಾಗ ಹೇಳು ನೀನು. ಅಲ್ಲ ಅಮ್ಮ, ಇವಾಗ ಸುಪ್ಪಿ ಪ್ರೆಗ್ನೆಂಟ್ ಅಂತೆ ಕಣಮ್ಮ. ಹಾಂ, ಏನು ಹೇಳ್ತಾ ಇದೆಯೋ? ಪ್ರೆಗ್ನೆಂಟು? ಅಯ್ಯೋ ದೇವ್ರೆ, ಅಯ್ಯೋ ಅಯ್ಯೋ ಯಪ್ಪ. ಅಲ್ಲ ಕಣೋ ಪಾಪ, ಗೊತ್ತಾಗೋದಿಲ್ವಾ ನಿನಗೆ? ಅಲ್ಲ ಕಣೋ, ಇವಾಗ ಪ್ರೆಗ್ನೆಂಟ್ ಅಂತ ಹೇಳಿದ್ರೆ ನೀನು ಅಯ್ಯೋ ಇವಾಗ ಏನು ಮಾಡೋಣ ಹೇಳು? ಅಲ್ಲ ಇವಾಗ ಯಾಕೆ ಅವಳು ಅಲ್ಲ ಪ್ರೆಗ್ನೆಂಟ್ ನನಗೆ ಯಪ್ಪ ಇದೇನು ಈ ಕೇಳಿ ನನಗೇನೋ ಒಂಥರ ಯಪ್ಪ ಹೆಂಗೆಂಗೋ ಆಗ್ತೈತಿ. ಈ ವಿಷಯ ಕೇಳಿದ್ರೆ ಭಯವಾದಂಗೆ ಆಗ್ತೈತಿ. ಅಮ್ಮ, ನಾನು ಪೂರ್ತಿ ಹೇಳೋವರೆಗೂ ಕೇಳಿಸ್ಕ. ಪ್ರೆಗ್ನೆಂಟ್ ಅಂತೆ ಇವಾಗ. ಅಂದ್ರೆ ನಾನು ಅದಕ್ಕೆ ಕಾರಣ ಅಲ್ಲ. ಅವಳಿಗೆ ಅಲ್ಲೇ 5 ತಿಂಗಳಾಗೈತಂತೆ. ಇದಕ್ಕೆ ಕಾರಣ ಯಾರೋ ಬೇರೆಯವರಮ್ಮ, ನಾನಲ್ಲ. ಈ ಅಪರಾಧ ನನ್ನ ಮೇಲೆ ಮಾಡಬೇಕು, ನನ್ನ ಮೇಲೆ ಕೆಟ್ಟ ಹೆಸರು ಒರೆಸ್ಬೇಕು ಅಂತ ಅವಳು ಮಾಡಿರೋದು ಇದು. ನಾನಲ್ಲ ಅಮ್ಮ, ನನಗೆ ಗೊತ್ತೈತೆ ನಾನು ಮಾಡಿಲ್ಲ ಈ ಕೆಲಸನ ಅಂತ. ನಾನು ಇನ್ನೂ ಅವಳನ್ನು ಮೀಟ್ ಮಾಡಿ ನಾನು ಅವಳನ್ನ ಮಾತಾಡಿಸಿ ಒಂದೂವರೆ ತಿಂಗಳು ಆಗೈತೆ ಅಷ್ಟೇ. 1.5 ತಿಂಗಳು ಆಗಿದೆ ಕರೆಕ್ಟಾಗಿ. ತಿಂಗಳ ಮೇಲೆ 20 ದಿವಸ ಆಗೈತೆ. ನಾನಾದರೆ ಈ ಕೆಲಸ ಮಾಡಿಲ್ಲಮ್ಮ. ಅವಳು ಇವಾಗ ನನ್ನ ಮೇಲೆ ಆಗ್ತಾ ಇದ್ದಾಳೆ. 5 ತಿಂಗಳು ಆಗೈತೆ ಅಂತೆ. ಅದಕ್ಕೇ ಈಗ ಇದನ್ನು ನನ್ನ ಮೇಲೆ ಆಗ್ತಾ ಇದ್ದಾಳೆ ಅವಳು, ನನ್ನ ಮೇಲೆ ಕೆಟ್ಟ ಹೆಸರು ಒರೆಸೋದಕ್ಕಾಗಿ. ಲೌಡಿ ಹೊಲ್ಕಿಸ್ಕೊಂಡು ಅಲ್ಲೂ ಇಲ್ಲೂ ಓಡಾಡಾಳು. ಯಾರು ಯಾಮಾರ್ಸಿರೋ ಏನೋ ಲೌಡಿನ. ಅಲ್ಲ ಮಾನ ಮರ್ಯಾದೆ ಬೇಡವೆ ಇಂಥ ಕೆಲಸ ಮಾಡ್ಕೊಂಬಕ್ಕೆ ಒಟ್ಟು ಬಿಟ್ಟಾಳು. ಎಷ್ಟು ಒಟ್ಟು ಬಿಟ್ಟಾಳು ಇರೋಳು ಅವಳು. ಅದಕ್ಕೆ ಮತ್ತೆ ಪಾಪ ಅಂತಾರೆ ಸವಾಸ ಮಾಡಬಾರ್ದು ಅಂಬೋದು. ಇವಾಗ ಏನಂದ್ಲು? ನಾನು ನಿನ್ನ ಮೇಲೆ ಹಾಕ್ತೀನಿ, ನೀನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಿದ್ಲು. ಅದಕ್ಕೆ ನಾನಲ್ಲ, ನನಗೆ ಗೊತ್ತೈತೆ. ನಾನು ಹೇಳಿದೆ, ಏನೋ ಮಾತಾಡ್ಸಿದ್ದೀನಿ, ಒಂದು ಮುತ್ತು ಕೊಟ್ಟಿದ್ದೀನಿ, ಅಷ್ಟು ಬಿಟ್ಟರೆ ನಾನು ಇನ್ನೇನೂ ನನ್ನಿಂದ ಏನು ಅಂತ ತಪ್ಪು ಕೆಲಸ ಆಗಿಲ್ಲ ಅಂತ ಹೇಳಿ ನಾನು ಹೇಳಿದೆ ಅಮ್ಮ. ಅದಕ್ಕೇ ಇಲ್ಲ ನೀನೇ ಕಾರಣ ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ನಾನಲ್ಲ ಅಮ್ಮ. ನನಗೆ ಅದಕ್ಕೆ ತುಂಬ ಭಯ ಆಗ್ತೈತೆ. ಅವಳು ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಅಂದ್ಲು. ಅದಕ್ಕೆ ಕಂಪ್ಲೇಂಟ್ ಅದು ಇದು ಅಂತ ಹೋದರೆ ತುಂಬ ಭಯ ಆಗ್ತೈತೆ ಅಮ್ಮ ನನಗೆ. ಅದಕ್ಕೆ ಮತ್ತೆ ಇಂಥ ಓಟು ಬಿಟ್ಟರು ಸವಾಸ ಮಾಡಿದ್ರೆ ನಮ್ಮ ಮರ್ಯಾದೆ ಕಳ್ಕೊಬೇಕು ಪಾಪ. ಬಿಡು, ಕಂಪ್ಲೇಂಟ್ ಕೊಡ್ಲೇಳು. ನಾನಲ್ಲ ಅಂತ ಹೇಳು, ಅದು ಚೆಕ್ ಮಾಡಿಸ್ತಾರೆ. ಚೆಕ್ ಮಾಡಿಸಿದ ಮೇಲೆ ಗೊತ್ತಾಗುತ್ತೆ ಪಾಪ, ಎಲ್ಲ ಗೊತ್ತಾಗುತ್ತೆ ಚೆಕ್ ಮಾಡಿಸಿದ ಮೇಲೆ. ಬಾ ಹಾಸ್ಪಿಟ್ಲಿಗೆ ಹೋಗೋಣ, ಚೆಕ್ ಮಾಡಿಸೋಣ. ನಂದು ಇದ್ರಲ್ಲಿ ಏನಾದರೂ ತಪ್ಪಾಯ್ತಾ ಅಂತ ಕೇಳಿದೆ ನಾನು. ಅದಕ್ಕೇ ಹಂಗೆ ಹಿಂಗೆ ಅಂತ ಮಾತಾಡಿದ್ಲು. ನೀನು ಏನು ಮಾಡ್ತೀಯ, ನನ್ನ ಮದುವೆ ಆಗಬೇಕು ಅಂದ್ಲು. ನಾನು ಆಗೋದಿಲ್ಲ ಅಂತ ಹೇಳಿದೆ. ಆಗಲ್ಲ ಅನ್ನು ಪಾಪ. ಆಗೋದಾಗ್ಲಿ ಆಗಲ್ಲ ಅನ್ನು. ಅಲ್ಲ ಹೊಡಿ. ಅಲ್ಲ ಮಾನ ಮರ್ಯಾದಿದ್ರೆ ಸರಿ ಈ ರೀತಿ ಮಾತಾಡಕ್ಕೆ ಅವಳಿಗೆ. ಅಲ್ಲ ಇಂಥ ಕೆಲಸ ಮಾಡ್ಕೊಂಡು ಅವ್ರ ತಗೊಳ್ಕಿಸ್ಕೊಂಡು ಯಾಮಾರಿ ಯಾರೋ ಸರಿ ಯಾಕೆ ಯಾಮಾರ್ಸೇವ್ರಿ ಇವಳನ್ನ. ಅದಕ್ಕೆ ಮತ್ತೆ ಭಯವಾಗಿರ್ಬೇಕು ಅಂಬೋದು ಬೈಗೆಟ್ಲ ಹೊಡಿ. ಅವ್ರ ಅಮ್ಮಗೆ ಫಸ್ಟ್ ಭಯ ಇಲ್ಲ. ಎಲ್ಲಿಗೆ ಹೋಗಿ ಎಲ್ಲಿ ಬಂದರು ಕೇಳ್ತಿರ್ಲಿಲ್ಲ. ನನ್ನ ಮಗಳನ್ನ ಫ್ರೀಯಾಗಿ ಬಿಟ್ಟೈದ್ನಿ, ಪೀಡಮ್ಮ ಬಿಟ್ಟೈದ್ನಿ ಅಂಬಳು. ಫ್ರೀಡಮ್ ಆತಿವ ಸರಿಯಾಗಿ. ಅಲ್ಲ ಹುಡಿಗೆ ಆಗ್ಬೇಕು ತಗಿ. ಯಾತೇ ಲಕ್ಕಮ್ಮ ಹಂಗೆ ಮಾತಾಡ್ತಾ ಇದೀಯಾ? ಏನಿಲ್ಲ ಯಾಕ, ಇಲ್ಲಿ ನೋಡಿಲಿ ಅವಳು ಸುಪ್ಪಿ ಪ್ರೆಗ್ನೆಂಟ್ ಅಂತ 5 ತಿಂಗಳಾಗೈತೆ ಅಂತ ಅಲ್ಲೇನೆ. ಇವಾಗ ಅಲ್ಲಿ ನನ್ನ ಮಗನ ಮೇಲೆ ಹಾಕಕ್ಕೆ ಹೋಗ್ತಾ ಇದ್ದಾಳೆ ಅಂತ. ನನ್ನ ಮಗಿನ ಮಾತಾಡಿಸಿ ತಿಂಗಳ ಮೇಲೆ ಯಮನ 20 ದಿವಸ ಆಗೈತೆ ಅಷ್ಟೇ. ನಾನು ಅಂಥದ್ದೇನು ಮಾಡಿಲ್ಲ ಕಣಮ್ಮ. ಒಂದು ಹೆಣ್ಣಿನ ಜೀವನ ಹಾಳು ಮಾಡೋಕ್ಕಾಗಲ್ಲ ನಾನು ಅಂತ ಹೇಳ್ತಿದ್ದೆ. ಈಗ ನನ್ನ ಮಗಂದು ಅದ್ರಾಗ ಏನನ್ನ ತಪ್ಪಿದ್ರೆ ಯಾಕೆ ಬೇಕಾದ್ರೆ ನಾನು ಮದುವೆ ಮಾಡ್ಕೊಂತೀನಿ. ಒಂದು ಹೆಣ್ಣಿನ ಜೀವನ ಹಾಳು ಮಾಡಬಾರ್ದು ಇವತ್ತು. ಮದುವೆ ಮಾಡ್ಕೊಂತೀನಿ. ನನ್ನ ಮಗಂದು ಏನೂ ತಪ್ಪಿಲ್ದಲೆ ನಾವು ಇವತ್ತು ನಾವು ಮದುವೆ ಮಾಡ್ಕೊಂಬಕ್ಕಾಗಲ್ಲ. ನಾವು ಒಪ್ಕೊಳ್ಳೋಕ್ಕಾಗಲ್ಲ ಇದನ್ನು ಅಲ್ವಿ. ಅದಕ್ಕೇ ಅಡ್ರೆಸ್ ಇದ್ಲಂತೆ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಆಸ್ಪತ್ರೆಗೆ ಬರಲಿ ಹೇಳು, ಚೆಕ್ ಮಾಡಿಸ್ಲಿ. ಚೆಕ್ ಮಾಡಿಸಿದ್ಮೇಲೆ ಗೊತ್ತಾಗುತ್ತೆ. ಇವಾಗ ಎಲ್ಲ ಚೆಕ್ ಮಾಡ್ತಾರಲ್ಲಮ್ಮ. ಎಲ್ಲ ಗೊತ್ತಾಗುತ್ತೆ ಇವಾಗೇನು ಅದ್ರಾಗೇನು ಅಂತ ಅದು ಏನಿಲ್ಲ. ಅದಕ್ಕೇ ನೀನು ಹೆದರಿಕೆ ಬೇಡ, ಧೈರ್ಯವಾಗಿರು ಪಾಪ. ನಾನು 5ನೇ ಅಂತ ಹೇಳ್ತಾ ಇದ್ದೀನಿ. ಒಟ್ಟು ಬಿಟ್ಟಿರಾಳೆ ಹೇಳ್ತೀನಿ ಅವ್ರ ಅಮ್ಮಾಯಿಗೆ. ಅವ್ರ ಅಮ್ಮಾಯಿಗೆ ಹೇಳ್ತೀನಿ ಹೋಗಿ.
ಅಮ್ಮಗಿನ್ನು ಹೇಳವ್ರೆ ಬಿಟ್ಟವ್ರೆ ಬಿಡು, ಯಾತು ಹೇಳಕ್ಕೆ ಹೋಗ್ಬೇಡ ನೀನು. ಅಲ್ಲ ನನ್ನ ಮೇಲೆ ಹಾಕಿದ್ರೆ ಮತ್ತೆ ನನಗೆ ಬೇಜಾರಾಗಲ್ವೇ? ನನಗೆ ಒಂಥರ ಭಯವಾದಂಗೆ ಆತು ಕಣಮ್ಮ. ಈಗ ನಾನು ಅವಳಿಗೆ ಮೋಸ ಮಾಡ್ತಿರ್ಲಿಲ್ಲ. ಇವತ್ತು ನಾನು ಈ ಥರ ಮಾಡಿಬಿಟ್ಟು ಅವಳಿಗೆ ಮೋಸ ಮಾಡಿದ್ರೆ ಎಲ್ಲಾದ್ರೂ ಯಾರಾದರೂ ಒಪ್ಪ ಅಂತ ಮಾತಾ ಇದು. ನಾನು ಏನಾದರೂ ಪರವಾಗಿಲ್ಲ, ನೀನು ಮಾತಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಅಮ್ಮಯ್ಯ ಅಂತ ಹೇಳಿ ನಾನು ಮದುವೆ ಆಗ್ಬಿಡ್ತಿದ್ದೆ ಹೋಗಿ. ಆದರೆ ನಂದು ಇದ್ರಲ್ಲಿ ಏನೂ ತಪ್ಪಿಲ್ಲ ಅಂದಮೇಲೆ ನಾನು ಹೆಂಗಮ್ಮ ಮಾಡಲಿ? ಹೇಳಮ್ಮ. ಇವಾಗ ಬೇರೆಯವ್ರಿಗೆ ಈ ರೀತಿ ಆಗಿದ್ದರೆ ನಾನು ಸಹಿಸ್ಕೊಳ್ತಾ ಇದ್ನ? ಹೇಳು, ನನಗೆ ತುಂಬ ಬೇಜಾರಾಗ್ತೈತೆ ಅವಳು ಈ ರೀತಿ ಮಾಡಿರೋದಕ್ಕೆ. ನನ್ನ ಮೇಲೆ ಕೆಟ್ಟ ಹೆಸರು ಒರೆಸ್ಬೇಕು, ಬೇರೆಯವ್ರ ಹತ್ರ ಹಿಂಗೆಲ್ಲ ಓಡಾಡಿಕೊಂಡು ಬೇರೆಯವ್ರ ಜೊತೆ ಇದ್ಕೊಂಡು ನನಗೆ ಎಷ್ಟು ಇವಾಗ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಅವಳು. ಆಗಬೇಕು ಹಿಂಗಾದ್ರೇನೆ ಅವಳು. ಅಲ್ಲ ಅದಕ್ಕೆ ಮತ್ತೆ ನಯ ಬೈದಾಗಿರ್ಬೇಕು ಅಂಬದು. ರಾಮ 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 ಮೆರದ್ಲು ಅಂದ್ಬೇಡ ಕಣೆ ರಕ್ಕಮ್ಮ. ಈಗಳಿ ಏನು ಬಟ್ಟೆ ಹಾಕ್ಯಂಡು ಆ ಶಿಂದೆಗಾಸಿ ಈ ಶಿಂದೆಗಾಸಿ ಅಲ್ಲಿ ಆಯ್ ಬಾ ಅನ್ಕೊಂಡು ಫೋನ್ ಹಿಡ್ಕೊಂಡು ಅಯ್ಯೋ ಯಪ್ಪ ನೋಡ್ಬೇಕಾಗಿತ್ತು ಹಂಗೇನೆ. ಹೇಳು ನಯ ಬೈಯಿಲ್ಲ ಏನೇ ಅಂದ್ರೂ ಆ ಪಿಳ್ಳಿಗೆ ಒಂದು ಈಟು ನಯ ಬೈಯಿಲ್ಲ, ಒಂದು ಈಟಾರ ನಯ ಬೈಯಿಲ್ಲದ. ಅದು ಅದಕ್ಕೆ ಮತ್ತು ಹಂಗೆ ನಸರ್ಗೆಟ್ ಕುಕ್ಕಣೈತಿ. ಯಾರು ಹೇಳಾರು ಕೇಳಾರೆ ಯಾರು ಇಲ್ಲ. ಆಗ್ಬೇಕು ಸುಮ್ಮನಿರು. ಬೈಗೆಟ್ಟಂಗೆ ಹಿಂಗೆ ಕುಣಿದ್ರೆ ಹೆಣ್ಣು ಮಕ್ಕಳು ಹಿಂಗೆ ಮತ್ತು ಆಗೋದು ಭಯವಾಗಿರಬೇಕು. ಅಪ್ಪ ಅಮ್ಮ ಎಷ್ಟು ಭಯವಾಗಿ ಇಕ್ಕೆಂತಾರೆ, ಮಕ್ಳು ಅಷ್ಟು ಭಯವಾಗಿರ್ತಾರೆ. ಈಗ ನೋಡೋ ಸ್ನೇಹಮ್ಮ ಹೆಂಗೈತಮ್ಮ ಇವತ್ತು ಮರಗಿತ್ತು ನಮ್ಮಮ್ಮ ಎಲ್ಲ ಬದುಕು ಮಾಡ್ಕೊಂಡು ಹೆಂಗೈತಾರಮ್ಮ ಆ ಪಿಳ್ಳಿನ ಆಡ್ಕೊಂಬ್ತಾಳೆ. ಈಗ ಇವಳು ಸುಪ್ಪೀರಮ್ಮಯ್ಯ ಇವಳು ಸರಿಯಾಗಿ ಅನ್ಬೇಕಲ್ಲ. ಎದ್ದಾಗ ಕಸ ಹೊಡಿತೀಯಾ 8:30 9 ಗಂಟೆ ತಕ್ಕ ಮನೆ ಕೇಳಬೇಕು ಅಂತ ಕಾಲಮ್ ಸರಿ ನೀನು ಮನಗಿಸ್ಕೇಳಿ ನಿನ್ನ ಮಗಳನ್ನ ನನಗೇನು ಹೇಳಕ್ಕೆ ಬಂದು ನನ್ನ ಮಗಳು ಮಾಡ್ತಾಳೆ ಮಾಡಿ ಉಣ್ಬೇಕು ಯಾರೇ ಆಗಲಿ ಅಂತ ಹೇಳಿ ಕಾಲಮ್ ಸರಿಯಾಗಿ ಬೈತು. ಆಗ್ಬೇಕು ಸುಮ್ಮನಿರು. ನನ್ನ ಮಗಳು ಅಂತ ಬೇರೆಸ್ತಾ ಇದ್ದಾಳೆ, ಆಗ್ಬೇಕು ಇವಳಿಗೂ ಸರಿಯಾಗಿ ಆದ್ರೇನೇನೆ. ಮೆರದ್ಲ ಅಯ್ಯ ಏನು ಸೀಮೆಕಿಲ್ಲದ ಮಗಳು ಒಬ್ಬಳೆ ಮಗಳು ಪ್ರಪಂಚದಾಗ ಯಾರಿಗೂ ಆಗಿಲ್ಲ ಮಂಗಾಡಿ ಹೇಳು. ಪಾಪ ನೀನೇನು ಭಯ ಬೀಳ್ಬೇಡ, ಅದು ಯಾರಾಗುತ್ತಾ ಆಗಲಿ ನಾನು ಎದುರಿಸ್ತೀನಿ. ಅವಳು ಬರಲಿ ಇಲ್ಲಿಗೆ ಆವಾಗ ಹೇಳ್ತೀನಿ. ಅವಳ ರಮ್ಮೆಂತ ಹೇಳ್ತಾಳೆ. ರಮ್ಮೆಗೆ ಗೊತ್ತಾಗುತ್ತೆ. ಆ ರಮ್ಮೆ ಬಂದೇ ಒತ್ತಾಳೆ ಇಲ್ಲಿಗೆ. ಅವಳೇ ಗೊತ್ತಾಳೆ ನನ್ನ ಮಗಳು ಮದುವೆ ಮಾಡ್ಕೋಬೇಕು ಹಿಂಗೆ ಆಗೈತೆ, ಇದಕ್ಕೆಲ್ಲ ಕಾರಣ ನಿನ್ನ ಮಗನೇ ಅಂತ ಹೇಳಿ ಬಂದೇ ಒತ್ತಾಳೆ. ಅವಾಗ ಬಾರೆ ಹೋಗೋಣ. ನನ್ನ ಮಗನ ಏನಂತ ತಪ್ಪಿದ್ರೆ ನಾನು ಈ ಮನೆಯಕ್ಕೆ ದಾರೆ ವೈಕ್ಯಂಗೆ ಕರ್ಕೊಬತ್ತೀನಿ. ನನ್ನ ಮಗನ ತಕ್ಕ ತಾಳಿ ಕಟ್ಟಿಸಿ ನಾನೇ ನಮ್ಮ ಮನೆ ಸಸಿ ಅಂತ ಕರ್ಕೊಬತ್ತೀನಿ. ನನ್ನ ಮಗನ ಏನಾನಿದ್ರೆ ತಪ್ಪಿದ್ದೆ ಅಂತ ಹೇಳ್ತೀನಿ. ನಾನೇ ಮದುವೆ ಮಾಡ್ತೀನಿ ಅಕ್ಕ. ಬೇಕಾದ್ರೆ ಮುಂದೆ ನಿಂತ್ಕೊಂಡು ಕರೆದು ಬೇಕಾದ್ರೆ ಮದುವೆ ಮಾಡೋಣ. ನಾನೇ ಕರ್ಕೊಂಬಂದು ಎಲ್ಲ ಒಳಕ್ಕೆ ಬಿಡ್ಕೊಂತೀನಿ. ಬಾಲ್ಗಳಿಕ್ಕಿ ಒಳಕ್ಕೆ ಬರ್ರಮ್ಮ ಅಂತ ಹೇಳಿ ಹೇಳ್ತೀನಿ. ನಮ್ಮ ಮಗನ ಏನಂತ ತಪ್ಪಿದ್ರಿ ಮತ್ತೆ ತಪ್ಪು ಆಗೈತೆ ಅಂದರೆ ಮಾಡಲೇಬೇಕಮ್ಮ. ಕೈ ಬಿಡೋಕ್ಕಾಗಲ್ಲ. ಈಗ ಯಾರೇ ಆಗಲಿ ಅಲ್ವೇ, ಅದು ನಮಗೇನೆ ಸುತ್ಕೆ ಮತ್ತು ಕರ್ಮ. ಅದು ನಮಗೇನೆ. ನಮ್ಮ ಮಗ ಮಾಡಿರೋದು ನಮಗೆ ಅಕ್ಕ ಸುತ್ಕೆಮದು. ನಮ್ಮ ಮಗ ಅಂಥದ್ದು ಏನೋ ತಪ್ಪು ಕೆಲಸ ಮಾಡಿದರೆ ನಮಗೆ ಇಲ್ಲದ್ದು ಸುತ್ಕೆಮದು. ನಾವು ಹಂಗೆ ಅವಳು ಜೀವನ ಹಾಳು ಮಾಡಿ ಕೈ ಬಿಟ್ಟರೆ ನಮಗೆ ಇಲ್ಲದ್ದು ಕರ್ಮ ಸುತ್ಕೆಮದು. ಅದು ಒಟ್ಟು ಅನುಭವಿಸೋದಕ್ಕೆ ನನ್ನ ಮಗಂದು ಏನೋ ತಪ್ಪೈತೆ ಅಂದ್ರೆ ನಾನೇ ದಾರೆ ವೈಕ್ಯ ಬರ್ತೀನಿ. ನಾನೇ ತಾಳಿ ಕಟ್ಟಿಸ್ಕೊಂಡು ಕರ್ಕೊಬತ್ತೀನಿ. ನನ್ನ ಮನೆ ಸಸಿ ನೀನೇ ಬಾರಮ್ಮ ಅಂತ. ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವೇನಕ್ಕ? ನನ್ನ ಮಗನ ಏನೂ ತಪ್ಪಿಲ್ಲ ಅಂದ್ರೆ ನಾವು ಮಾತ್ರ ಬಿಲ್ಕುಲ್ ಇಲ್ಲೆಲ್ಲೆಲ್ಲೂ ಅಟಂಗೆ ಕೊಡ್ಸಲ್ಲ. ಸರಿ ಆಯ್ತು ಕಣಮ್ಮ, ಅದಕ್ಕೆ ನಾನು ಹೇಳ್ದೆ ನಿಂತಾಗೆ. ನೀನು ಧೈರ್ಯವಾಗಿರಿ, ಏನು ಹೆದರಿಕೆ ಬೇಡ. ನಾನು ಇದ್ದೀನಿ. ಅವಳು ಬಂದು ಮಾತಾಡಲಿ ಅವಾಗ ಹೇಳ್ತೀನಿ ಅಷ್ಟೇನೆ. ನಾವು ಯಾರಿಗೂ ಅನ್ಯಾಯ ಮಾಡೋದು ಬೇಡ. ಯಾಕೆ ಅಲ್ವೇನಕ್ಕ? ಅವ್ರು ನೊಂದ್ಕೊಂಡಿದ್ದೇನು ನಮಗೇನು ಒಳ್ಳೇದಾಗಲ್ಲ. ನನ್ನ ಮಗಂದು ಏನೋ ತಪ್ಪಿದ್ರಿ ಅದು ಎಲ್ಲ ಮಾತು. ಈಗ ಅದ್ರಾಗ ಏನೋ ಇವಂದು ಏನಂತ ತಪ್ಪೈತೆ ಅಂದರೆ ನಿಮಗೆಲ್ಲ ಆಸ್ಪತ್ರೆಗೆ ಹೋಗಿ ಎಷ್ಟು ಮಾಡಿಸಿದ್ಮೇಲೆ ಗೊತ್ತಾಗುತ್ತಲ್ಲ. ಆವಾಗ ನೀವು ಸುಮ್ಮನೆ ಏನೋ ನಿಮ್ಮ ತಪ್ಪೈತೆ ಅಂದರೆ ಸುಮ್ಮನೆ ತಾಳಿ ಕಟ್ಟಿಸಿ ಕರ್ಕೊಬರ್ರಿ. ಅಷ್ಟೇನೆ. ಈಗ ಒಂದೆಣ್ಣು, ಈಗ ಅವಳು ಒಂದೆಣ್ಣು ನಾವು ಒಂದೆಣ್ಣು ಆದಮೇಲೆ ಒಂದೆಣ್ಣಿನ ಜೀವನ ಹಾಳು ಮಾಡಬಾರ್ದು. ಅದು ಏನೂ ಸಂಬಂಧ ಇಲ್ಲ ಅಂದಮೇಲೆ ಅದೇನು ಕರ್ಕೊಬರೋಕ್ಕಾಗುತ್ತೆ. ಒಬ್ಬ ಸೆಕೆಂಡ್ ಸುಮ್ಮನೆ ಆಗ್ಬಿಡ್ಬೇಕು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇದ್ರಾಗ ಏನಾದರೂ ನಮ್ಮ ಯಶವಂತ ನನ್ನ ಮಗನ ತಪ್ಪೈತೆ ಅಂದರೆ ನಾನೇ ಮದುವೆ ಮಾಡ್ಕೊಂಬತ್ತೀನಿ. ನಾನೇ ತಾಳಿ ತಗೊಂಬಂದು ಕರೆದು ಯಾರನ್ನ ಎಲ್ಲನ ಹೋಗಿ ಒಂದು 4-5 ಜನ ಕರ್ಕೊಂಡು ಹೋಗಿ 4-5 ಜನ ಅಂಬೋದೇನು ಸಂಬಂಧಿಕರನ್ನೆಲ್ಲ ಕರೆದು ಮದುವೆ ಮಾಡಿ ದಾರೆ ಒಯ್ಕೊಂಡು ನನ್ನ ಮನೆಗೆ ಕರ್ಕೊಬತ್ತೀನಿ. ಬಾಲ್ಗಲಿಕ್ಕೆ ಬಾರಮ್ಮ ನೀನೇ ನಮ್ಮ ಮನೆ ಸಸಿ ಅಂತೇಳಿ ಕರ್ಕೊಬತ್ತೀನಿ. ಈಗ ನನ್ನ ಮಗನ ತಪ್ಪಿದ್ರೆ ಯಾಕಂತಂದ್ರೆ ನಾವು ಈಗ ನನ್ನ ಮಗ ತಪ್ಪು ಮಾಡಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡಬಾರ್ದು. ಅದಕ್ಕೋಸ್ಕರ ನನ್ನ ಮಗನ ಏನಾದರೂ ತಪ್ಪೈತೆ ಇದ್ರಾಗೆ ಅಂತ ಅಂದರೆ ನಾನು ಅವಳನ್ನ ಮದುವೆ ಮಾಡ್ಕೊಂತೀನಿ. ಇಲ್ಲ ಅಂತಂದರೆ ನಾನು ಮದುವೆ ಮಾಡ್ಕೊಂಬಕ್ಕೆ ಹೋಗಲ್ಲ. ಅಷ್ಟೇ ಇರೋದು ಹೇಳ್ತೀನಿ. ಈಗ ಸುಮ್ಮನೆ ಯಾಕೆ ಅವಳು ನೊಂದ್ಕೊಂಡಿದ್ದು ಒಳ್ಳೇದಾಗಲ್ಲ. ಅವರು ನನ್ನ ಮಗ ಮಾಡಿರೋ ತಪ್ಪಿಗೆ ಅವಳು ಎಂದು ಅವಳಿಗೆ ಇದಾದರೆ ಸರಿಯಾಗಲ್ಲ. ಅದಕ್ಕೋಸ್ಕರನ ನಾನು ಈ ರೀತಿ ತೀರ್ಮಾನ ಮಾಡಿದ್ದೀನಿ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.